ಎಲ್ಲರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಆದರದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಹಳ ರುಚಿಕರವಾದಂತಹ ಒಂದು ಇನ್ಸ್ಟಂಟ್ ಆಗಿ ಮಾಡುವ ಕಾಯಿ ಇಡ್ಲಿಯನ್ನು ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ಮಕ್ಕಳಿಂದ ಹಿಡಿದು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದೇ ರೀತಿಯಾಗಿ ಅಷ್ಟೇ ಸಾಫ್ಟಾಗಿ ಕೂಡ ಬಂದಿರುತ್ತೆ. ಯಾವುದೇ ರೀತಿಯಾಗಿ ಏನೋ ಆಗಲಿ ಈಸ್ಟ್ ಆಗಲಿ ಯಾವುದೂ ಬಳಕೆ ಮಾಡಿಲ್ಲ. ಇಲ್ಲಿ ಬರೀ ಕಡಿಮೆ ಪದಾರ್ಥದಿಂದ ಇದನ್ನು ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಇವತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಒಂದು ಮಾಡುವಂತಹ ಸೂಪರ್ ಆಗಿರುವಂತಹ ಹೋಟೆಲ್ ಶೈಲಿಯ ಸಾಂಬಾರನ್ನು ಕೂಡ ತೋರಿಸ್ತಾ ಇದ್ದೀನಿ. ಇವೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಕಾಯಿ ಇಡ್ಲಿ ಮತ್ತು ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಅಕ್ಕಿ ರವೆಯನ್ನು ತಗೊಂಡಿದ್ದೀನಿ. 2 ಕಪ್ ಆಗುವಷ್ಟು ಅಕ್ಕಿ ರವೆ ಇದೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ಆದ ನಂತರ ಸರಿಯಾಗಿ ತೊಳ್ಕೊಳ್ಬೇಕಾಗತ್ತೆ. ತುಂಬ ಅಂದರೆ ತುಂಬ ಧೂಳಿರುತ್ತೆ ಇದರಲ್ಲಿ. ತೊಳೆದಾದ ನಂತರ ಇದನ್ನು ಅರ್ಧ ಗಂಟೆ ನೆನೆಸಿದರೆ ಸಾಕಾಗುತ್ತೆ. ತುಂಬ ಸಾಫ್ಟಾಗಿ ಬರಬೇಕು ಅಂತ ಅಷ್ಟೇ. ಈಗ 3ರಿಂದ 4 ಬಾರಿ ತೊಳ್ಕೊಂಡಿದ್ದೀನಿ. ತೊಳೆದಾದ ನಂತರ ನೀರನ್ನು ಹಾಕಿ ಅರ್ಧ ಗಂಟೆ ಹಾಗೆಯೇ ನೆನೆಯೋದಕ್ಕೆ ಬಿಡೋಣ. ಅಕಸ್ಮಾತ್ ತೀರಾ ಕಮ್ಮಿ ಟೈಮ್ ಅಂತಾದರೆ ಒಂದು 1/4 ಗಂಟೆ ಕೂಡ ನೆನೆದ್ರೆ ಸಾಕಾಗುತ್ತೆ. ಈಗ ಇನ್ನೊಂದು ಪಾತ್ರೆಯನ್ನು ತಗೊಂಡು ನಾವು ಯಾವ ಕಪ್ಪಿನಿಂದ ಅಕ್ಕಿ ರವೆಯನ್ನು ತಗೊಂಡಿರ್ತೀವಿ ನೋಡಿ, ಅದೇ ಕಪ್ ಅಳತೆಯಿಂದ ದಪ್ಪ ಅವಲಕ್ಕಿಯನ್ನು 1 ಕಪ್ ಆಗೋಷ್ಟು ಹಾಕಿದ್ದೀನಿ. ನೀವು ನೋಡ್ತಿರ್ಬೋದು, ಈಗ ಗಮನಿಸ್ತಾ ಇರ್ಬೋದು. ದಪ್ಪ ಅವಲಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ಇದರಲ್ಲಿ ತುಂಬ ಅಂದರೆ ತುಂಬ ಧೂಳಿರುತ್ತೆ. ಅದಕ್ಕಾಗಿ ಇದನ್ನು ಕೂಡ ಅಷ್ಟೇ ಒಂದು 3ರಿಂದ 4 ಬಾರಿ ಸರಿಯಾಗಿ ಬೆಳ್ಳಗಾಗೋ ತನಕ ತೊಳ್ಕೊಳ್ಬೇಕು. ಈಗ ನೋಡ್ಬೋದು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತೊಳೆದಾದ ನಂತರ ನಾವು ಇದನ್ನು ಮುಚ್ಚಳವನ್ನು ಮುಚ್ಚಿ ಹಾಗೆಯೇ ಇಡುವಂಥದ್ದು. ನೀರೆಲ್ಲ ಏನೂ ಹಾಕೋಂಗಿಲ್ಲ. ನೀರೆಲ್ಲ ಹಾಕದೆ ಹಾಗೆಯೇ ಇದನ್ನು ನೆನೆ ಹಾಕ್ಕೊಳ್ಬೇಕಾಗತ್ತೆ. ಈಗ ಇಲ್ಲಿ ಸಾಂಬಾರಿಗೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ಳೋಣ. ಆದಷ್ಟು ನೆನೆಯೋ. ಈಗ ಒಂದು ಕುಕ್ಕರನ್ನು ತಗೊಂಡು ಅದಕ್ಕೆ 1/4 ಕಪ್ ಆಗೋಷ್ಟು ತೊಗರಿ ಬೇಳೆಯನ್ನು ಹಾಕಿ ನೀಟಾಗಿ ತೊಳ್ಕೊಂಡಿದ್ದೀನಿ. ತೊಳೆದಾದ ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಚೀನಿಕಾಯಿ ಮತ್ತು ಆಮೇಲೆ ನುಗ್ಗೆಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ನುಗ್ಗೆಕಾಯಿ ಹಾಕಿದರೆ ತುಂಬಾ ಚೆನ್ನಾಗಿ ಅದರ ಫ್ಲೇವರು ಕೂಡ ಬಿಟ್ಕೊಳುತ್ತೆ. ಅದಕ್ಕೋಸ್ಕರ ಹಾಕಿದ್ದೀನಿ. ನಿಮ್ಮಲ್ಲಿ ಇತ್ತು ಅಂತಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈಗ ನುಗ್ಗೆಕಾಯಿ ಆಮೇಲೆ ಚೀನಿಕಾಯಿಯನ್ನೆಲ್ಲ ಹಾಕಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ 1 ಸೀಟಿ ಕೂಗಿಸಿದ್ರೆ ಸಾಕು. ತೊಗರಿಬೇಳೆ ಆಮೇಲೆ ಚೀನಿಕಾಯಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಈಗ ಅದು ಬೇಯುವಷ್ಟು ಹೊತ್ತಲ್ಲಿ ನಾವಿಲ್ಲಿ ಇದಕ್ಕೆ ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಆದ ನಂತರ 2 ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಹಾಕಿ ಆದ ನಂತರ ಅದಕ್ಕೆ ಖಾರಕ್ಕೆ 2 ಮೆಣಸಿನ್ಕಾಯಿಯನ್ನು, ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು 3ರಿಂದ 4 ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಎಣ್ಣೆಯಲ್ಲೇ ಈಗ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಎಣ್ಣೆಯಲ್ಲೇ ಹೀಗೆ ಬೇಯಿಸುವಂಥದ್ದು. ಈಗ ನೋಡ್ಬೋದು, ಈಗ ಚೆನ್ನಾಗಿ ಬೆಂದಿದೆ. ಇದು ಬೆಂದಾದ ನಂತರ ಇದಕ್ಕೆ 2ರಿಂದ 2.5 ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡ್ರನ್ನು ಹಾಕಿದ್ದೀನಿ. ಇನ್ನು ಸ್ಟವನ್ನು ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಅಷ್ಟು ಹೊತ್ತಲ್ಲಿ ನಾವಿಲ್ಲೀಗ ಕುಕ್ಕರಲ್ಲಿ ಇಟ್ಟಂತಹ ಬೇಳೆ ಆಗಿರ್ಬೋದು, ಚೀನಿಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಇನ್ನೀಗ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿರುತ್ತೆ, ಬಟ್ ತುಂಬ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಜಸ್ಟ್ ಅದೊಂದು ಸ್ವಲ್ಪ ಪುಡಿ ಆದರೆ ಸಾಕಷ್ಟೇ ಚೀನಿಕಾಯಿ ಎಲ್ಲ. ಈಗ ಇದೊಂದು ಸೈಡಲ್ಲಿ ಇರಲಿ. ನೆಕ್ಸ್ಟ್ ಈಗ ಇಲ್ಲಿ ನಾವಾಗಲೇ ಸಾಂಬಾರು ಪುಡಿ ಎಲ್ಲ ಹಾಕಿ ಈರುಳ್ಳಿ ಆಗಿರ್ಬೋದು, ಟೊಮೆಟೊ ಎಲ್ಲ ನಾವು ಬಾಣಲಿಯಲ್ಲಿ ಹಾಕಿ ಫ್ರೈ ಮಾಡಿದ್ದೀವಲ್ಲ, ಅದು ಚೆನ್ನಾಗಿ ಕೂಲ್ ಆಗಿದೆ. ಇದನ್ನು ಇನ್ನೀಗ ಮಿಕ್ಸಿ ಜಾರಿಗೆ ಹಾಕಿ ನಾವಿದಕ್ಕೆ ಮಸಾಲೆ ಪೌಡರನ್ನು ಕೂಡ ಹಾಕಿರೋದ್ರಿಂದ ಸಾಂಬಾರು ಪೌಡ್ರನ್ನು ಹಾಕಿದ್ದೀವಲ್ಲ, ತುಂಬ ನಾವು ಇದನ್ನು ನುಣ್ಣಗಿಂತ ಮಾಡ್ಕೊಳ್ಬಾರ್ದು. ಸ್ವಲ್ಪ ಅದು ಈರುಳ್ಳಿ ಎಲ್ಲ ಸಿಗಬೇಕು. ನೋಡ್ಬೋದು ನೀವೀಗ ತರಿತರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಮಾಡಿದರೆ ಸಾಕಾಗುತ್ತೆ. ಇಷ್ಟು ಮಾಡಿ ಆದ ನಂತರ ನೋಡಬಹುದು ನೀವೀಗ ಇದನ್ನು ಇನ್ನು ನಾವಾಗಲೇ ಕುಕ್ಕರಲ್ಲಿ ಬೆಂದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಚೀನಿಕಾಯಿ ಆಮೇಲೆ ತೊಗರಿಬೇಳೆ ಇವೆಲ್ಲ, ಅದಕ್ಕೆ ಈಗ ಮಿಕ್ಸಿಯಲ್ಲಿ ರುಬ್ಬಿದಂತಹ ಮಿಶ್ರಣವನ್ನು ಹಾಕ್ಕೊಳ್ಬೇಕು. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ಕೊನೆಯಲ್ಲಿ ರುಚಿಗೆ ತಕ್ಕಂತೆ ಉಪ್ಪು ಆಮೇಲೆ ಬೆಲ್ಲ ಬೇಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಇಟ್ಟು ಒಂದು ಕುದಿ ಬರ್ತಾ ಇದೆ. ಚೆನ್ನಾಗಿ ಕುದಿದಾದ ನಂತರ ಸಣ್ಣಕ್ಕೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಣ್ಣ ಮಟ್ಟಿಗೆ ಒಗ್ಗರಣೆಯನ್ನು ಕೂಡ ಕೊಟ್ಟರೆ ರುಚಿಕರವಾದಂತಹ ಸಾಂಬಾರು ಕೂಡ ರೆಡಿ ಆಗುತ್ತೆ. ಸಾಂಬಾರೆಲ್ಲ ಆಗೋಷ್ಟು ಹೊತ್ತಲ್ಲಿ ನಾವಿಲ್ಲಿ ಅಕ್ಕಿ ರವೆ ಮತ್ತು ಅವಲಕ್ಕಿಯನ್ನೆಲ್ಲ ಹಾಕಿದ್ದೀವಲ್ಲ, ಅದು ಕೂಡ ಹಾಗೆಯೇ ಚೆನ್ನಾಗಿ ನೆಂದಿದೆ. ಅವಲಕ್ಕಿಯನ್ನು ನೋಡ್ತಿರ್ಬೋದು ನೀವೀಗ, ತುಂಬ ಸಾಫ್ಟಾಗಿ ಬಂದಿರುತ್ತೆ. ಇದನ್ನು ಇನ್ನೀಗ ದೊಡ್ಡ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ.
ನೆಂದಿರುವಂತಹ ದಪ್ಪ ಅವಲಕ್ಕಿಯನ್ನು ಹಾಕಿ ಆದ ನಂತರ ಯಾವ ಕಪ್ ಅಳತೆಯಿಂದ ನಾವು ಅಕ್ಕಿ ರವೆಯನ್ನೆಲ್ಲ ತಗೊಂಡಿರ್ತೀವಲ್ಲ ಅದೇ ಕಪ್ ಅಳತೆಯಿಂದಾನೇ 1 ಕಪ್ ಆಗೋಷ್ಟು ಕಾಯಿ ತುರಿಯನ್ನು ಕೂಡ ತಗೊಂಡಿದ್ದೀನಿ. ನೀವು 1 ಕಪ್ಪಿನ ಬದಲಿಗೆ 1.5 ಕಪ್ ಕೂಡ ಕಾಯಿಯನ್ನು ಹಾಕಿದರೆ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಅದೇ ಕಪ್ ಅಳತೆಯಿಂದ 1 ಕಪ್ ಆಗೋಷ್ಟು ಹುಳಿ ಮೊಸರನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ. ನೀವು ನೀರು ಬೇಕಿದ್ರೆ ಮತ್ತೆ ಹಾಕ್ಕೊಳ್ಬೋದು ರುಬ್ಬಬೇಕಾದ್ರೆ. ನಾನು ಕೂಡ ಇಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಮತ್ತೆ ಹಾಕ್ಕೊಂಡು ರುಬ್ಬಿದಂತಹ ಈ ಮಿಶ್ರಣವನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿ ಇಟ್ಟಂತಹ ಮಿಶ್ರಣವನ್ನು ಹಾಕಿ ಆದ ನಂತರ ನೆಕ್ಸ್ಟ್ ನಾವಾಗಲೇ ನೆನೆಯೋದಕ್ಕೆ ಇಟ್ಟಂತಹ ಅಕ್ಕಿ ರವೆಯನ್ನು ಕೂಡ ನಾವೀಗ ನೀರನ್ನೆಲ್ಲ ಒಮ್ಮೆ ಬಸಿದು ಇದಕ್ಕೆ ಹಾಕ್ಕೊಳ್ಬೇಕು. ಅಕ್ಕಿ ರವೆಯಲ್ಲಿರುವಂತಹ ನೀರನ್ನು ಸರಿಯಾಗಿ ತೆಕ್ಕೊಳ್ಬೇಕಾಗತ್ತೆ. ಸ್ವಲ್ಪನೂ ನೀರಿನ ಅಂಶ ಎಲ್ಲ ಬರಬಾರ್ದು. ಆ ಥರವನ್ನೇ ನಾವು ಅಕ್ಕಿ ರವೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಈಗ ಮೇಲಿರುವಂತಹ ನೀರನ್ನು ತೆಗಿತಾ ಇದ್ದೀನಿ. ಇನ್ನು ಹಿಂಡಿ ಬಿಟ್ಟು ಅಕ್ಕಿ ರವೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಅಕ್ಕಿ ರವೆಯನ್ನೆಲ್ಲ ಹಿಂಡಿ ಹಾಕಿ ಆದ ನಂತರ ನಾವಿದನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ಸರಿಯಾಗಿ ನೀರನ್ನು ಕೂಡ ಹಾಕ್ಕೊಂಡು ಸರಿಯಾಗಿ ಕನ್ಸಿಸ್ಟೆನ್ಸಿಯನ್ನು ರೆಡಿ ಮಾಡ್ಕೊಳ್ಬೇಕು. ಹಿಟ್ಟಿನ ಹದವನ್ನು ನೋಡಿಕೊಂಡು ಈಗ ಅಕ್ಕಿ ರವೆಯನ್ನೆಲ್ಲ ಹಾಕ್ಕೊಂಡಿದ್ದಾಯಿತು. ಈಗ ಅಕ್ಕಿ ರವೆಯನ್ನೆಲ್ಲ ಹಿಂಡಿ ಹಾಕ್ಕೊಂಡಿದ್ದೀನಿ. ಇನ್ನೀಗ ತುಂಬ ನೋಡಿ ಇದು ಗಟ್ಟಿ ಅನಿಸಿದೆ, ಅದಕ್ಕೋಸ್ಕರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ ಹಿಟ್ಟಿನ ಹದಕ್ಕೆ ನಾವಿದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಈ ಹಂತದಲ್ಲಿ ಉಪ್ಪನ್ನು ಕೂಡ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು. ಉಪ್ಪನ್ನು ಕೂಡ ಹಾಕಿ ಆದ ನಂತರ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ತುಂಬ ಗಟ್ಟಿ ಅನಿಸಿದೆ, ಅದಕ್ಕೋಸ್ಕರ ನೀರನ್ನು ಕೂಡ ಹಾಕಿ ಸರಿಯಾಗಿ ಇಡ್ಲಿ ಹಿಟ್ಟಿನ ಹದಕ್ಕೆ ನಾವಿದನ್ನು ತರಬೇಕಾಗತ್ತೆ. ಇನ್ನು ಸರಿಯಾಗಿ ಎಲ್ಲ ಹೊಂದ್ಕೊಳ್ಬೇಕು. ನಾವಾಗಲೇ ಮಿಕ್ಸಿ ಮಾಡಿ ಇಟ್ಟಂತಹ ಮಿಶ್ರಣ ಆಗಿರ್ಬೋದು, ಅಕ್ಕಿ ರವೆ ಆಗಿರ್ಬೋದು, ಉಪ್ಪು ಎಲ್ಲ ಸರಿಯಾಗಿ ಹೊಂದ್ಕೊಳ್ಬೇಕು. ಈಗ ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡ್ಕೊಂಡಿದ್ದೀನಿ. ಇನ್ನು ಇಡ್ಲಿ ಪ್ಲೇಟಿಗೆ ನೀವು ಬೇಕು ಅಂತಂದರೆ ಸ್ವಲ್ಪ ಎಣ್ಣೆಯನ್ನು ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಬಟ್ ನಾವಿಲ್ಲಿ ಕಾಯಿ ತುರಿಯನ್ನು ಹಾಕಿರೋದ್ರಿಂದ ಇದು ಹಾಗೆಯೇ ಎದ್ಕೊಂಡು ಬರುತ್ತೆ. ನೀವು ಎಣ್ಣೆ ಎಲ್ಲ ಹಚ್ಚುವಂತಹ ಅವಶ್ಯಕತೆ ಏನೂ ಇಲ್ಲ. ಈಗ ಇಡ್ಲಿ ತಟ್ಟೆಗೆ ಹಾಕ್ತಾ ಇದ್ದೀನಿ ಒಂದೊಂದಾಗಿ. ಇನ್ನು ಇನ್ಸ್ಟಂಟಾಗಿ ಮಾಡಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ಏನೋ ಆಗಲಿ ಸೋಡಾ ಆಗಲಿ ಬಳಸದೆ ತುಂಬಾ ಸಾಫ್ಟಾಗಿ ಅಷ್ಟೇ ರುಚಿಕರವಾಗಿ ಕೂಡ ಬರುತ್ತೆ. ಇನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಸಾಂಬಾರಿಲ್ಲ ಅಂತಂದರೆ ಚಟ್ನಿಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ಎಲ್ಲ ತಟ್ಟೆಗೂ ಸಹಿತ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಇಡ್ಲಿ ಪಾತ್ರೆ ಒಳಗಡೆ ಇಟ್ಟು ಒಂದು 20 ನಿಮಿಷ ನಾವು ಇದನ್ನು ಬೇಯೋದಕ್ಕೆ ಬಿಡೋಣ. ಹಾಗೆಯೇ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಬೇಯಿಸಿದ್ರೆ ಆಯಿತು. ಈಗಾಗಲೇ 20 ನಿಮಿಷದ ಬಳಿಕ ನಾನೀಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ನಾವು ಉದ್ದಿನ ಬೇಳೆ ಎಲ್ಲ ಹಾಕಿ ಮಾಡ್ತೀವಲ್ಲ ಅದೇ ಥರನೇ ಅಷ್ಟೇ ಸಾಫ್ಟಾಗಿ ಕೂಡ ಬರುತ್ತೆ. ಇನ್ಸ್ಟಂಟಾಗಿ ಇಡ್ಲಿಯನ್ನೆಲ್ಲ ಮಾಡಬೇಕು ಅಂತಂದರೆ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಸೂಪರ್ ಆದಂತಹ ಇಡ್ಲಿಗಳು ರೆಡಿ ಆಗುತ್ತೆ. ಮನೆ ಮಂದಿಯೆಲ್ಲ ಇಷ್ಟಪಡುವಂತಹ ಈ ಇನ್ಸ್ಟಂಟ್ ಇಡ್ಲಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಕಮೆಂಟ್ ಮೂಲಕ ನನಗೆ ಹೇಗೆ ಬಂತು ಅಂತ ತಿಳಿಸೋದನ್ನು ಕೂಡ ಮರಿಬೇಡಿ. ಇನ್ನು ಇದಕ್ಕೆ ಎಣ್ಣೆ ಮತ್ತು ಉಪ್ಪಿನಕಾಯಿ ರಸ ಕೂಡ ಕಾಂಬಿನೇಷನ್ ಅದು ಚೆನ್ನಾಗಿರುತ್ತೆ. ಮತ್ತು ಕಾಯಿ ಹಾಲಲ್ಲೂ ಕೂಡ ತಿನ್ಬೋದು. ಮತ್ತು ಮೆಂತ್ಯ ರಸಂ ಅಥವಾ ಮೆಂತ್ಯ ಸಾಂಬಾರಲ್ಲೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ನಾವು ತೆಂಗಿನಕಾಯಿ ತುರಿಯನ್ನು ಕೂಡ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು. ನಿಮಗೆ ತುಂಬ ಸಾಫ್ಟಾಗಿ ಇನ್ನೂ ಸಾಫ್ಟಾಗಿ ಬರೋದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಹಾಕಿದ್ದೀನಿ ಅಷ್ಟೇ. ಈಗ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ. ಪ್ರತಿಯೊಂದು ಇಡ್ಲಿನೂ ಅಷ್ಟೇ ಸಾಫ್ಟ್ ಅಂದರೆ ಸಾಫ್ಟಾಗಿ ಬರುತ್ತೆ. ಇನ್ನು ನಾನಿಲ್ಲಿ ಹೋಟೆಲ್ ಶೈಲಿಯ ಸಾಂಬಾರನ್ನು ಕೂಡ ತೋರಿಸಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಸಖತ್ತಾದಂತಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಮ್ಮೆ ಇಡ್ಲಿ ಮತ್ತು ಸಾಂಬಾರನ್ನು ಮಾಡಿದ್ರಂತೂ ಪದೇ ಪದೇ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವತ್ತಿನ 2 ರೆಸಿಪಿಗಳು ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.